ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜಿ ಏನಿದೆ, ಅವರು ನಿಮ್ಮ ಪ್ರೀತಿ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಇದರಲ್ಲಿ ಜೆಂಡರ್ ಮ್ಯಾಟರ್ ಆಗಲ್ಲ, ಫೀಮೇಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಯಾರು ಬೇಕಿದ್ರೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕಾಂಟ್ಯಾಕ್ಟ್ ಮಾಡು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗಳು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ನಿಮ್ಮ ಒಂದು ಥಾಟ್ಸ್ ತುಂಬ ನೆಗೆಟಿವ್ ಇದೆ, ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ, ಅಥವಾ ತುಂಬ ನಿಮ್ಮ ಲೈಫಲ್ಲಿ ಲೋ ಫೀಲ್ ಆಗ್ತಿದೆ, ಲೋ ಎನರ್ಜಿ ಇದೆ, ಏನು ನೀವು ಕೆಲಸ ಮಾಡಿದ್ರೆ ಅದು ಲಾಸ್ ಆಗ್ತಾ ಇದೆ ಅಂತ ನಿಮಗೆ ಯಾರಿಗೆಲ್ಲ ಆ ಥರ ಫೀಲ್ ಆಗ್ತಿದೆ, ಅದನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು, ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಬರಬೇಕು, ನಿಮ್ಮ ಥಾಟ್ಸ್ ಪಾಸಿಟಿವ್ ಆಗಿರಬೇಕು, ಹಾಗೆ ನಿಮ್ಮ ಲೈಫನ್ನು ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡಬೇಕು ಅಂತ ಯಾರಿಗೆಲ್ಲ ಅಂದ್ಕೊಳ್ತಿದ್ದೀರಾ, ಇಂಟ್ರೆಸ್ಟೆಡ್ ಇದೆ, ಅವರು ನನ್ನ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಇದು 2 ಸೆಷನ್ಸ್ ಇರುತ್ತೆ. ಫಸ್ಟ್ ಸೆಷನ್ ತಗೊಂಡಿದ್ದ 15 ಡೇಸ್ ಆದಮೇಲೆ ಸೆಕೆಂಡ್ ಸೆಷನ್ ಇರುತ್ತೆ. ಓಕೆನಾ? ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ, ಬೇಕಿದ್ರೆ ಅದನ್ನು ಚೆಕ್ ಮಾಡಿ. ಹಾಗೆ ಈಗ ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ, ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕ್ಲಾಸಸ್ಗೆ ಜಾಯ್ನ್ ಆಗಿ ನಿಮ್ಮ ಲೈಫನ್ನು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಆಗಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಅವರ ಒಂದು ಸ್ಮೈಲ್ ಇರ್ಬೋದು, ಅವ್ರ ಫೋಟೋ ಇದ್ದರೆ ನಿಮ್ಮ ಮೊಬೈಲಲ್ಲಿ ಅವ್ರ ಫೋಟೋಸ್ ಇದ್ದರೆ ಅದನ್ನು ನೋಡಿಬಿಟ್ಟು ಅವರ ಹೆಸರನ್ನು 3 ಬಾರಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. ಓಕೆ, ಓಕೆ, ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಫೋಟೋ ನೆನ್ಪು ಮಾಡ್ಕೊಳ್ಳಿ, ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಲವ್ ಲೈಫಲ್ಲಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ರಿಮೂವ್ ಆಗುವಂಥ ಚಾನ್ಸಸ್ಸು ಇದೆ. ಓಕೆ, ಇಲ್ಲಿ ತುಂಬ ಜನ ನಿಮ್ಮ ಒಂದು ಲವ್ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು, ಅದನ್ನು ತುಂಬ ಸಫರ್ ಪಡ್ತಾ ಇದ್ರಿ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತು ಅದು ರಿಮೂವ್ ಆಗುವಂಥ ಚಾನ್ಸಸ್ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ತುಂಬ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಕೋಪ ಮಾಡಿಕೊಂಡು ಅಥವಾ ಇಲ್ಲಿ ಮಾತಾಡೋದೇ ಬೇಡ, ಈ ಒಂದು ರಿಲೇಶನ್ಶಿಪ್ಪನ್ನು ಮೂವ್ ಆನ್ ಆಗ್ತೀನಿ ಅಂತ ಇಲ್ಲಿ ತುಂಬ ನಿಮ್ಮ ಪರ್ಸನ್ಗೆ ಹೇಳಿದ್ದೀರಾ. ಸೊ ಆ ಕಾರಣದಿಂದ ಇಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವರಿಗೆ ಸ್ವಲ್ಪ ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತಾರೆ. ಕೆಲವೊಬ್ಬರಿಗೆ ಇಲ್ಲಿ ತುಂಬ ಫೀಲ್ ಮಾಡ್ತಾ ಇದ್ದೀರಾ, ನನ್ನ ಪರ್ಸನ್ ನನ್ನ ಜೊತೆ ಮಾತಾಡ್ತಾ ಇದೆ. ಇಲ್ಲಿ ಕೆಲವೊಬ್ಬರು ಒಂದು ಕರೆಂಟ್ ಅಂದರೆ ಈಗ ಸದ್ಯ ನೀವು ಜಗಳ ಮಾಡಿಕೊಂಡು ಅಥವಾ ನಿಮ್ಮಿಬ್ಬರು ಸಪ್ರೇಷನಲ್ಲಿ ಇದ್ದೀರಿ ಅಂತ ಅನ್ನಿಸ್ತಾ ಇದೆ. ಒಂದು 1 ವೀಕ್ ಅಥವಾ ಒಂದು 3 ಡೇಸ್ ಬ್ಯಾಕ್ ಅಥವಾ 1 ವೀಕ್ ಬ್ಯಾಕ್ ಅಥವಾ 1 ಮಂತ್ ಬ್ಯಾಕಲ್ಲಿ ನೀವಿಬ್ಬರು ಸಪ್ರೇಷನ್ ಆಗಿರೋಂಥ ಇಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ ನನಗೆ. ಏನೋ ಒಂದು ಸಣ್ಣ ವಿಷಯಕ್ಕೋಸ್ಕರ, ಹಾಗೆ ಇಲ್ಲಿ ಯಾರೋ ಬೇರೆಯವರಿಗೋಸ್ಕರ ನೀವಿಬ್ಬರು ಇಲ್ಲಿ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಿದೆ. ಓಕೆನಾ? ಸೊ ತುಂಬ ಫೀಲ್ ಮಾಡ್ತಿದ್ದಾರೆ, ಎಲ್ಲೋನ್ ಫೀಲ್ ಮಾಡ್ತಿದ್ದಾರೆ. ಅವರು ಯಾರ ಜೊತೆ ಮಾತಾಡಿದ್ರು ಅಥವಾ ಅವ್ರ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಮಾತಾಡಿದ್ರು, ಯಾರ ಜೊತೆ ಅವ್ರು ಮಾತಾಡಿದ್ರು, ನಿಮ್ಮ ಜೊತೆ ಮಾತಾಡಿದಂಥ ಒಂದು ಆ ಹ್ಯಾಪಿ ಮೂಮೆಂಟನ್ನು ಅವರಿಗಲ್ಲಿ ಫೀಲ್ ಆಗ್ತಾ ಇಲ್ಲ. ಸೊ ಅದನ್ನು ಅವ್ರು ನೆನ್ಪು ಮಾಡ್ಕೊಳ್ತಿದ್ದಾರೆ. ನಾನು ಯಾರ ಜೊತೆ ಇದ್ದರೂ ನನಗೆ ಸಂತೋಷ ಅನ್ನೋದು ಅಥವಾ ನೆಮ್ಮದಿ ಅನ್ನೋದು ನನಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅಂದ್ಕೊಳ್ತಿದ್ದಾರೆ, ಅವರು ಆ ಫೀಲ್ ಮಾಡ್ತಾ ಇದ್ದಾರೆ. ಓಕೆ,
ನನ್ನ ಲೈಫಿಗೆ ನೀನು ಅಷ್ಟು ಇಂಪಾರ್ಟೆಂಟ್ ಆಗಿದೆಯಾ, ನನ್ನ ಲೈಫಲ್ಲಿ ನೀನು ಬೇಕು, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಅನ್ನಿಸ್ತಿದೆ. ಸೊ ಇಬ್ಬರು ಭಯ ಪಡ್ತಿದ್ದೀರಾ, ಇಬ್ಬರಲ್ಲಿ ಒಬ್ಬರು ತುಂಬ ಭಯ ಪಡ್ತಿದ್ದೀರಾ. ಓಕೆ, ಇಲ್ಲಿ ಕೆಲವೊಂದು ಲವ್ ಲೈಫಲ್ಲಿ, ಕೆಲವೊಬ್ಬರು ಲವ್ ಲೈಫಲ್ಲಿ ಆ ಥರ ನಡೀತಾ ಇದೆ. ತುಂಬ ಭಯ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ ನಿಮ್ಮ ಲವ್ ಲೈಫಲ್ಲಿ. ಬಟ್ ಏನು ಮಾಡಬೇಕು ಅಂತ ತುಂಬ ಕನ್ಫ್ಯೂಷನ್ಸ್ ಇದೆ. ಓಕೆ, ಮದುವೆ ಆಗ್ತೀವಾ ಇಲ್ವಾ ಅಂಥೇಳಿ ತುಂಬ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದೆ. ಓಕೆನಾ, ನಿಮಗೆ ನಿಮ್ಮ ಪರ್ಸನಿಗಾಗಿರ್ಬೋದು, ನಿಮಗಾಗಿರ್ಬೋದು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಅಂದರೆ ಮ್ಯಾರೇಜ್ ಆಗುತ್ತಾ ಇಲ್ವೋ, ಅಥವಾ ಫ್ಯಾಮಿಲಿ ಇಶ್ಯೂಸಿನ ನಮ್ಮ ಲವ್ ಲೈಫ್ ಎಲ್ಲಿ ಬೇರ್ಪಡುತ್ತೆ, ಬೇರೆ ಆಗಿಬಿಡ್ತೀವ ಅಂತೇಳಿ ತುಂಬ ಭಯ ಪಡ್ತಾ ಇದ್ದೀರಾ. ಅಥವಾ ಇಲ್ಲಿ ಕೆಲವೊಬ್ಬರು ಫ್ಯಾಮಿಲಿಲಿ ಹೇಳಲಿಕ್ಕೆ ತುಂಬ ಭಯ ಪಡ್ತಾ ಇದ್ದೀರಾ. ಫ್ಯಾಮಿಲಿನ ಎದುರಾಕೊಂಡು ಮದುವೆ ಆಗಬೇಕಾ ಬೇಡವಾ ಅಂತ ಆ ಥರ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಇಲ್ಲಿ. ಟೋಟಲಿ ಇಬ್ಬರು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಏನೇ ಪ್ರಾಬ್ಲಮ್ಸ್ ಬಂದ್ರೂ ನಾವು ನಮ್ಮ ಒಂದು ರಿಲೇಷನ್ಶಿಪ್ಪನ್ನು ಬಿಟ್ಕೊಡೋದು ಬೇಡ ಅಂತ ಹೇಳಿಬಿಟ್ಟು. ಓಕೆ, ಇಲ್ಲಿ ಕೆಲವೊಬ್ಬರು ಲವ್ ಲೈಫಲ್ಲಿ ಫ್ಯಾಮಿಲಿ ಇಶ್ಯೂಸ್ ಏನಿತ್ತು ಅದು ರಿಮೂವ್ ಆಗೋವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಓಕೆ, ಇಲ್ಲಿ ಫ್ಯಾಮಿಲಿಲಿ ಮದುವೆಗೆ ಒಪ್ಪಿಗೆ ಕೊಡ್ಬೋದು, ಅವರಾಗಿ ಮದುವೆ ಮಾಡಿ ಕೊಡುವಂಥ ಚಾನ್ಸಸ್ಸು ಇದೆ ಇಲ್ಲಿ. ಓಕೆನಾ, ಸೊ ಇಲ್ಲಿ ಕೆಲವೊಬ್ಬರು ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡುವಂಥವ್ರಾಗಿದ್ದೀರಾ ಅಂತ ಅನ್ನಿಸ್ತಿದೆ. ಇಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ ನನಗೆ. ನೀವಿಬ್ಬರು ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡುವಂಥದ್ದು, ಅಲ್ಲೇ ನೀವಿಬ್ಬರು ಇಷ್ಟಪಟ್ಟಿದ್ರಿ ಅಂತ ಅನ್ನಿಸ್ತಿದೆ. ಬಟ್ ಇವಾಗ ನೀವಿಬ್ಬರು ಸಪ್ರೇಷನಲ್ಲಿದ್ದೀರಾ. ಆ ಒಂದು ಪ್ಲೇಸ್, ಏನು ನೀವು ವರ್ಕ್ ಮಾಡ್ತಿರೋಂಥ ಪ್ಲೇಸಲ್ಲಿ ಅವ್ರು ತುಂಬ ನೆನ್ಪು ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಅವ್ರ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಹೇಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತೀವಿ. ಈಗ ಕರೆಂಟ್ ಎನರ್ಜಿ ಅವರದ್ದು ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ಬರು ಥರ್ಡ್ ಪಾರ್ಟಿಯಿಂದನೇ ಸಪ್ರೇಷನಲ್ಲಿದ್ರಿ ಅಂತ ಅನ್ನಿಸ್ತಾ ಇದೆ. ಥರ್ಡ್ ಪಾರ್ಟಿ ಮೀನ್ಸ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಯಾರೋ ನಿಮಗಿಲ್ಲಿ ಚೀಟ್ ಮಾಡಿರೋವಂಥದ್ದು, ಅಥವಾ ನಿಮ್ಮ ಇಬ್ಬರ ಬಗ್ಗೆ ಏನಾದರೂ ತಪ್ಪಾಗಿ ಹೇಳಿಕೊಟ್ಟಿರೋ ಅಂಥದ್ದು, ಆ ಥರ ಏನೋ ಆಗಿದೆ. ಸಮಥಿಂಗ್ ಇಶ್ಯೂಸ್ ಆಗಿದೆ ಇಲ್ಲಿ. ಸೊ ಹಾಗಾಗಿ ನೀವಿಬ್ಬರು ಸಪ್ರೇಷನಲ್ಲಿದ್ರಿ ಅಂತ ಅನ್ನಿಸ್ತಾ ಇದೆ. ಬಟ್ ಆ ಎಲ್ಲ ಪ್ರಾಬ್ಲಮ್ಸ್ ರಿಮೂವ್ ಆಗುವಂಥ ಚಾನ್ಸಸ್ ಇದೆ. ನೀವಿಬ್ಬರು ಮಧ್ಯೆ ಈಗ ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ಸು ಇದೆ. ನಿಮ್ಮ ಪರ್ಸನ್ ಇಲ್ಲಿ ಕಮಿಟ್ಮೆಂಟಿಗೋಸ್ಕರ, ಅಥವಾ ಇಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕು, ಅಥವಾ ಮ್ಯಾರೇಜ್ ಬಗ್ಗೆ ಏನಾದರೂ ಮುಂದುವರಿಬೇಕು ಅಂತ ಇಲ್ಲಿ ತುಂಬ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನಿಗೆ ಇಲ್ಲಿ ಏನು ಹೇಳ್ಬೋದು, ಪೆಟ್ಸ್ ಅಂದರೆ ಅಥವಾ ಬರ್ಡ್ಸ್ ಅಂದರೆ ತುಂಬ ಇಷ್ಟ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆ, ಇಲ್ಲಿ ಮೇಷ ರಾಶಿಯವರ ಒಂದು ಪ್ರೆಸೆನ್ಸ್ ಇದೆ, ಕಟಕ ರಾಶಿಯವರ ಪ್ರೆಸೆನ್ಸ್ ಇದೆ, ಹಾಗೆ ಕುಂಭರಾಶಿ, ತುಲಾರಾಶಿ, ಧನಸ್ಸು, ವೃಷಭ, ವೃಶ್ಚಿಕ, ಮಿಥುನ ರಾಶಿ, ಮೀನರಾಶಿ. ಓಕೆ, ಈ ಒಂದು ಪ್ರೆಸೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಹೆಚ್ ಲೆಟರ್ನವರಿದ್ದೀರಾ. ಸೊ ಓಕೆ, ಎ ಲೆಟರ್, ಎಮ್ ಲೆಟರ್, ಡಿ ಲೆಟರ್, ಕೆ, ಟಿ ಲೆಟರ್, ಎಸ್ ಲೆಟರ್, ವಿ, ವೈ ಆ್ಯಂಡ್ ಇ ಆ್ಯಂಡ್ ಎನ್ ಲೆಟರ್, ಹೆಚ್ ಲೆಟರ್ನವರಿದ್ದೀರಾ ಅಂತ ಅನ್ನಿಸ್ತಿದೆ ಪ್ರೆಸೆನ್ಸ್. ಓಕೆ,
ಇಲ್ಲಿ ಕೆಲವೊಬ್ಬರಿಗೆ ಸಡನ್ನಾಗಿ ನಿಮ್ಮ ಪರ್ಸನ್ ಒಂದು ಮೈಂಡ್ ಚೇಂಜ್ ಆಗಿದೆ ಅಂತ ಅನ್ನಿಸ್ತಿದೆ. ಬಟ್ ಇಲ್ಲಿ ಏನೋ ಒಂದು ಥರ್ಡ್ ಪಾರ್ಟಿ ಮೀನ್ಸ್ ಅವರ ಒಂದು ಫ್ಯಾಮಿಲಿಲೇ ಇರ್ಬೋದು, ಅಥವಾ ಅವರು ಫ್ರೆಂಡ್ಸಲ್ಲೇ, ಅಥವಾ ಯಾರೋ ಒಬ್ಬರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿಬಿಟ್ಟು ಸಡನ್ನಾಗಿ ನೀವಿಬ್ಬರು ಮಧ್ಯೆ ಜಗಳ ತಂದು ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ತುಂಬ ಫೀಲ್ ಮಾಡ್ತಾ ಇದ್ದೀರಾ, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ತುಂಬ ನೆಗೆಟಿವ್ ಆಗಿದೆ, ಏನೋ ನೆಗೆಟಿವ್ ಇಲ್ಲಿ ಎನರ್ಜಿ ಏನೋ ಸಿಗ್ತಾ ಇದೆ ನನಗೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು, ಅಥವಾ ಇಲ್ಲೇನೋ ನೆಗೆಟಿವ್ ಆ ಥರ ಎನರ್ಜಿ ಸಿಗ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ, ನಾವಿಬ್ಬರು ಫಿಸಿಕಲಿ ದೂರ ಇರಬಹುದು, ಅಂದರೆ ನಾವಿಬ್ಬರು ದೂರ ಇರ್ಬೋದು, ಬಟ್ ನಾವು ಒಂದು ಯಾವಾಗಲೂ ನಾವಿಬ್ಬರು ಹತ್ತಿರ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಫೀಲ್ನ ಮಾಡ್ತೀನಿ. ನಾವಿಬ್ಬರು ಯಾವಾಗಲೂ ಹತ್ತಿರನೇ ಇರ್ತೀವಿ, ಜೊತೆಯಾಗಿ ಇರ್ತೀವಿ ಅಂತೇಳಿ ಆ ಥರ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಭಯ ಪಡಬೇಡ, ನಾನಿದ್ದೀನಿ ಅಂತ ಇಲ್ಲಿ ಬಿಟ್ಟು ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಯಾವುದೇ ಕಾರಣಕ್ಕೂ ಭಯ ಪಡಬೇಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಮಂತ್ ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು. 11, 10, 16, 21st, 28, 31st, 5, 4 and 12, 18, 19th. ಇಲ್ಲಿ ಕೆಲವೊಬ್ಬರದು ಸದ್ಯದಲ್ಲಿಯೇ ಒಬ್ಬರದು ಏನು ಹೇಳ್ಬೋದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂಥ ಚಾನ್ಸಸ್ ಇದೆ. ಇಲ್ಲಿ ಏನೋ ಬರ್ತ್ಡೇ, ಇನ್ನಿಬ್ಬರಲ್ಲಿ ಯಾರ್ದಾದ್ರೂ ಒಬ್ರದ್ದು ಇಲ್ಲಿ ಬರ್ತ್ಡೇ ಇರ್ಬೋದು. ಸೊ ಇಲ್ಲಿ ಏನೋ ಗಿಫ್ಟ್ ಪ್ರಿಪ್ರೇಷನ್ ನಡೀತಾ ಇದೆ, ಅಥವಾ ಆ ಒಂದು ಟೈಮಲ್ಲಿ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮಗೆ ಸರ್ಪ್ರೈಸ್ ವಿಸಿಟ್ ಕೊಡಬೇಕು. ಆಗಿದ್ದನ್ನೆಲ್ಲ ಮರೆತುಬಿಟ್ಟು ನಾವಿಬ್ಬರು ಒಂದಾಗಿರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಏನೋ ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ ನಿಮಗೆ. ಓಕೆ, ಇಲ್ಲಿ ಹೇಳ್ತಾ ಇದ್ದಾರೆ, ಊಟ ಸರಿಯಾದ ಟೈಮಲ್ಲಿ ಮಾಡು, ನಿನ್ನ ಹೆಲ್ತ್ ಬಗ್ಗೆ ಗಮನ ಕೊಡು, ನೀ ಟೆನ್ಷನ್ ಮಾಡಿಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೊಬೇಡ ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಪರ್ಮನೆಂಟಾಗಿ ಮೂವ್ ಆನ್ ಆಗಬೇಕು ಅಂತೇಳಿ ಆ ಒಂದು ಥಾಟ್ಸ್ ಮಾಡ್ತಾ ಇದ್ದಾರೆ, ಆ ಒಂದು ಯೋಚನೆ ಬರ್ತಾ ಇದೆ ಅಂತ ಅನ್ನಿಸ್ತಿದೆ. ಅಥವಾ ನಿಮ್ಮಲ್ಲೂ ಆ ಥಾಟ್ಸ್ ಬರ್ತಿರ್ಬೋದು, ಪರ್ಮನೆಂಟಾಗಿ ನಾನು ಈ ಒಂದು ರಿಲೇಷನ್ಶಿಪ್ಪನ್ನು ಮೂವ್ ಆನ್ ಆಗ್ತೀನಿ, ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇನೋ ಆ ಥರ ಒಂದು ಥಾಟ್ಸ್, ಆ ಒಂದು ಎನರ್ಜಿ ಸಿಗ್ತಾ ಇದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಆ ಥರ ಥಿಂಕ್ ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ಇಲ್ಲಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಅಂತೂ ಬರುವಂಥದ್ದು ತೋರಿಸ್ತಾ ಇದೆ, ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಸೊ ನಿಮ್ಮ ಒಂದು ಲವ್ ಲೈಫಲ್ಲಿ ಒಂದು ಹ್ಯಾಪಿ ಚೇಂಜಿಂಗ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಓಕೆ, ಒಂದು 3 ಮಂತಲ್ಲಾಗಿರ್ಬೋದು ಅಥವಾ 15 ಡೇಸಲ್ಲಾಗಿರ್ಬೋದು, ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಜೊತೆ ಮಾತಾಡುವಂಥದ್ದು, ಕಾಂಟ್ಯಾಕ್ಟ್ ಮಾಡುವಂಥದ್ದು ಆಗುತ್ತೆ. ನಿಮ್ಮ ನಂಬರ್ ಇಲ್ಲಿ ಕೆಲವೊಬ್ಬರು ಬ್ಲಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ, ಆ ಒಂದು ಬ್ಲಾಕ್ನ ಅನ್ಬ್ಲಾಕ್ ಮಾಡುವಂಥದ್ದು ಆಗಬಹುದು. ನಿಮ್ಮ ಜೊತೆ ಹೇಗಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮನ್ನು ಮಾತಾಡಬೇಕು ಅಂತ ನಿಮ್ಮ ಪರ್ಸನ್ ಆ ಥರ ಒಂದು ಯೋಚನೆ ಮಾಡ್ತಾ ಇದ್ದಾರೆ.
ಇಲ್ಲಿ ಹೇಳ್ತಾ ಇದ್ದಾರೆ, ಫ್ಯಾಮಿಲಿಗೋಸ್ಕರ ನಾನು ನಿನ್ನನ್ನು ಅನಿವಾರ್ಯವಾಗಿ ಬಿಟ್ಕೊಡ್ಬೇಕಾಗಿದೆ. ಅದನ್ನು ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಇಲ್ಲಿ ನನಗಿಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಯಾಸ್ಟ್ ಇಶ್ಯೂಸು ಇರ್ಬೋದು. ಹೇಳ್ತಾ ಇದ್ದಾರೆ ನಮ್ಮ ಕ್ಯಾಸ್ಟ್ ಬೇರೆ ಬೇರೆ ಇದ್ದರೂ ನಿನಗೆ ಅರ್ಥ ಆಗ್ತಿರ್ಬೋದು, ನಮ್ಮ ಫ್ಯಾಮಿಲಿಲಿ ಒಪ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಅದು ನಿನಗೆ ಹೇಗೆ ಹೇಳಬೇಕು ಅಂತ ನನಗಿಲ್ಲಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ ತುಂಬಾ ಅಲೋನ್ ಫೀಲ್ ಮಾಡ್ತಿದ್ದಾರೆ, ಕರೆಂಟ್ ಎನರ್ಜಿ. ಓಕೆ, ಎಸ್, ಇಲ್ಲೇನೋ ಒಂದು ಮನೆ ಅಂತ ಹೇಳ್ಬಿಟ್ಟು ಏನೋ ಒಂದು ಎನರ್ಜಿ ಸಿಗ್ತಾ ಇದೆ. ಅಂದರೆ ನೀವಿಬ್ಬರು ಹೆಚ್ಚಾಗಿ ನಿಮ್ಮ ಒಂದು ಮನೆಯಲ್ಲಿ ಮೀಟ್ ಮಾಡ್ತಿದ್ರಿ, ಅಥವಾ ನೀವು ಅವ್ರ ಮನೆ ಹೋಗಿ ಮೀಟ್ ಮಾಡೋವಂಥದ್ದು, ಅಥವಾ ಅವರು ನಿಮ್ಮ ಮನೆ ಬಂದು ಮೀಟ್ ಮಾಡೋವಂಥದ್ದು, ಅಥವಾ ಇಲ್ಲಿ ನಿಮ್ಮಿಬ್ಬರದೊಂದು ಡ್ರೀಮ್ ಆಗಿರ್ಬೋದು, ಮನೆ ಕಟ್ಟಬೇಕು, ಒಂದು ಹೊಸ ಮನೆ ತಗೊಳ್ಬೇಕು ಅನ್ನೋದು, ಆ ಥರ ಏನಾದರೂ ಡ್ರೀಮ್ ಮಾಡಿರ್ಬೋದು. ಬಟ್ ಇಲ್ಲೇನೋ ಒಂದು ಮನೆ ಅಂತ ಒಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಇಲ್ಲಿ ತುಂಬ ಫೀಲ್ ಮಾಡ್ಕೊಳ್ತಿದ್ದಾರೆ. ನನಗೂ ಹರ್ಟ್ ಆಗ್ತಿದೆ, ನಾನು ನಿನ್ನನ್ನು ಬಿಟ್ಕೊಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ನೀನು ನೆಕ್ಸ್ಟ್ ಇರಲ್ಲ ಅಂತ ಹೇಳ್ಬಿಟ್ಟು ನನಗೂ ಹರ್ಟ್ ಆಗ್ತಿದೆ. ಬಟ್ ಸ್ಟಿಲ್ ನನಗೇನು ಮಾಡಬೇಕು ಅಂತ ನನಗೆ ದಾರಿ ತೋಚ್ತಾ ಇಲ್ಲ. ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಮನೆಯಲ್ಲೂ ಹುಡುಗಿನ ನೋಡ್ತಾ ಇದ್ದಾರೆ ಅಥವಾ ಹುಡುಗನ ನೋಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ಬಟ್ ಇಲ್ಲಿ ಓಕೆ, ಇವತ್ತಿನ ರೀಡಿಂಗ್ ಇದಾಗಿತ್ತು. ಸೊ ಇಲ್ಲಿ ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್. ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ಮೀಟ್ ಮಾಡುವಂಥ ಚಾನ್ಸಸ್ಸು ಇದೆ. ಓಕೆನಾ, ನಿಮ್ಮ ಒಂದು ಲವ್ ಲೈಫಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಅವ್ರು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ಇದಾಗಿತ್ತು ಇವತ್ತಿನ ರೀಡಿಂಗ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.